ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಹೋಗ್ತಾ ಇರೋದು ದಸರಿಘಟ್ಟ ಚೌಡೇಶ್ವರಿ ದೇವಿ ಟೆಂಪಲ್. ಇದೊಂದು ತುಂಬ ಪವರ್ಫುಲ್, ಶಕ್ತಿಶಾಲಿಯಾದಂತಹ ದೇವಸ್ಥಾನ. ಇದಿರೋದು ಟಿಪ್ಪಟೂರು ಹತ್ರ ದಸರಿಘಟ್ಟ ಅಂತಕ್ಕಂಥ ಗ್ರಾಮದಲ್ಲಿ. ಬೆಂಗಳೂರಿಂದ ಸುಮಾರು 130 ಕಿಲೋಮೀಟರ್ ಅಷ್ಟು ಅಪ್ರಾಕ್ಸಿಮೇಟ್ಲಿ ದೂರ ಆಗುತ್ತೆ. ಟಿಪ್ಪಟೂರಿಂದ ಒಂದು 10 ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಟಿಪ್ಪಟೂರು ಅಂತ ಅಂದರೆ ನಮಗೆ ತೆಂಗಿನಕಾಯಿಗಳು ನಮಗೆ ಹೆಚ್ಚಿಗೆ ಸಿಗುತ್ತೆ. ಸೊ ಇಲ್ಲಿಂದ 10 ಕಿಲೋಮೀಟರ್ ಅಷ್ಟು ದೂರದಲ್ಲಿರೋದು ದಸರಿಘಟ್ಟ ಅಂತಕ್ಕಂಥ ಗ್ರಾಮ. ಇಲ್ಲಿರುವಂತಹ ಒಂದು ಶಕ್ತಿ ದೇವತೆ ಬಂದು ಚೌಡೇಶ್ವರಿ ತಾಯಿ. ಈ ಚೌಡೇಶ್ವರಿ ತಾಯಿ ತುಂಬ ಶಕ್ತಿಯಾದಂತಹ ದೇವತೆ. ಇಲ್ಲಿ ತುಂಬ ವಿಶೇಷಗಳಿದೆ. ಇದು ಸುಮಾರು 250 ವರ್ಷ ಹಳೆಯದ್ದು ಅಂತ ಹೇಳ್ಬೋದು. ತುಂಬ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ದೇವಸ್ಥಾನ. ಸೊ ಏನು ದಶವಂತ ಮಹಾರಾಜ ಅಂತಕ್ಕಂಥವನು ಪ್ರತಿದಿನ ಇಲ್ಲಿರ್ತಕ್ಕಂಥ ಹುತ್ತಕ್ಕೆ ನಮಸ್ಕಾರ ಮಾಡ್ತಾಯಿದ್ರು. ಆದರೆ ಒಂದಿನ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಆಗ ದೇವರಿಗೆ ಕೇಳ್ತಾನೆ ರಾಜ, ಇನ್ಮುಂದೆ ಹೆಂಗೆ ಜನಗಳಿಗೆ, ನಿನ್ನ ಹತ್ರ ನಂಬಿ ಬಂದಂತಹ ಜನಗಳಿಗೆ ನಿನಗೆ ಯಾವ ಮೂಲಕ ನೀನು ರಕ್ಷಣೆಯನ್ನು ಕೊಡ್ತೀಯ ಅಂತ ದೇವಿ ಹೇಳ್ತಾಳೆ, ಕಳಸದ ಬರವಣಿಗೆಯ ಮೂಲಕ ಎಲ್ಲವನ್ನ ಅವರಿಗೆ ಪರಿಹಾರ ಮಾಡಿಕೊಡ್ತೀನಿ ಅಂತ. ಇದು ಈ ದೇವಸ್ಥಾನದ ಒಂದು ಪ್ರಮುಖ ಅಂಶ, ವಿಶೇಷವಾದ ಅಂಶ ಅಂತಂದರೆ ಕಳಸದ ಬರವಣಿಗೆಯ ಮೂಲಕ ದೇವಿ ಉತ್ತರ ಕೊಡ್ತಾಳೆ. ಇಲ್ಲಿ ಗ್ರಾಮ ದೇವತೆ ಕರಿಯಮ್ಮ ದೇವಸ್ಥಾನವನ್ನು ನಾವು ನೋಡ್ಬೋದು. ಯಾಗ ಯಜ್ಞಕ್ಕೆ ಅಂತ ವಿಶೇಷವಾದ ಮಂಟಪಗಳಿದೆ. ಭಾರತದಲ್ಲೇ ಅಥವಾ ಕರ್ನಾಟಕದಲ್ಲೇ ಮಾತನಾಡುವ ದೇವರು ಅಂತ ಅಂದರೆ ಇದು ಚೌಡೇಶ್ವರಿ, ದಸರಿಘಟ್ಟ ಚೌಡೇಶ್ವರಿ ತಾಯಿ. ಇದು ಅಷ್ಟು ಪ್ರಸಿದ್ಧವಾಗಿದೆ. ಮೋದಿಜಿಯವರು ಕೂಡ ಇಲ್ಲಿ ಬಂದು ಅವರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ವೋ ಅಂತಕ್ಕಂಥದ್ದನ್ನ ಈ ದೇವಿ ಹತ್ರ ಕೇಳ್ಕೊಂಡೋಗಿದ್ರು ಅಂತಕ್ಕಂಥ ಒಂದು ಮಾತಿದೆ. ಆ ಕಳಸದಲ್ಲಿ ಏನು ಬರೆಯುತ್ತೆ ದೇವಿ ಉತ್ತರ, ಅದು 100ಕ್ಕೆ 100ರಷ್ಟು ನಡೆಯುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಪಾರ್ವತಿಯ 18ನೇ ಅವತಾರ ಆದಿಶಕ್ತಿ. ಆ ಆದಿಶಕ್ತಿಯ 7ನೇ ಅವತಾರವೇ ಈ ಚೌಡೇಶ್ವರಿ ತಾಯಿ ಅಂತ ಹೇಳ್ಬೋದು. ಭಾರತ ದೇಶದಲ್ಲಿ 100 ಶಕ್ತಿಶಾಲಿ ಮಂದಿರದಲ್ಲಿ 28ನೇ ಸ್ಥಾನ ಪಡ್ಕೊಂಡಿದೆ ಈ ಚೌಡೇಶ್ವರಿ ತಾಯಿ ದೇವಸ್ಥಾನ ಅಂತ ಹೇಳ್ಬೋದು. ದೇವಸ್ಥಾನದಲ್ಲಿ ಉತ್ತದ ರೂಪದಲ್ಲಿ ದೇವಿ ನೆಲೆಸಿದ್ದಾಳೆ. ಆ ಉತ್ತದ ಮುಂದೆ ಸುಮಾರು 6 ಅಡಿ ಎತ್ತರದ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತಿದಿನವೂ ವಿಶೇಷವಾದ ಪೂಜೆ ನಡೆಯುತ್ತೆ. ಅದರಲ್ಲೂ ಮಂಗಳವಾರ, ಶುಕ್ರವಾರ ಅಂತಂದರೆ ತುಂಬ ವಿಶೇಷವಾದ ಪೂಜೆ ನಡೆಯುತ್ತೆ. ಈ ದೇವಿಯನ್ನು ಮಾತನಾಡುವ ದೇವಿ, ಮಾತನಾಡುವ ಅಮ್ಮ ಎಂದು ಕರೀತಾರೆ. ಪ್ರಶ್ನೆನ ನೀವು ಯಾವ ಭಾಷೆಯಲ್ಲಾದರೂ ಮನಸ್ಸಲ್ಲಾದರೂ ಅನ್ಕೋಬೋದು, ಕೇಳ್ಬೋದು. ಅದರ ಉತ್ತರವನ್ನು ಅಚ್ಚ ಕನ್ನಡದಲ್ಲಿ ಬರವಣಿಗೆಯ ಮೂಲಕ ಕಳಸದಲ್ಲಿ ಬರೆಯುವುದರ ಮೂಲಕ ಉತ್ತರ ಕೊಡ್ತಾರೆ. ಇಲ್ಲಿ ಸೀರೆ ಹರಕೆ ತುಂಬ ಪ್ರಸಿದ್ಧವಾಗಿದೆ. ಸ್ತ್ರೀಯರು ಸೀರೆ ಹರಕೆಯನ್ನು ಮಾಡಿಕೊಂಡು ಅಮ್ಮನವ್ರಿಗೆ ಅರ್ಪಿಸ್ತಾರೆ. ಇಲ್ಲಿ ಕಟ್ತಕ್ಕಂಥ ತಾಯ್ತಕ್ ಬಂದು ಕೂಡ ತುಂಬ ಸ್ಪೆಷಲ್ ಆಗಿದೆ. ಯಾವುದೇ ದೃಷ್ಟಿ ದೋಷ ಏನು ತಾಕಲ್ಲ ಅಂತ ನಂಬಿದ್ದಾರೆ ಜನರು. ಸೊ ಯಾವಾಗಾದರೂ ಒಂದ್ಸಲಿ ಟೈಮ್ ಇದ್ದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಇಲ್ಲಿ ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಟಿಪ್ಪಟೂರಿನಿಂದ ಸುಮಾರು 6 ಕಿಲೋಮೀಟರ್ ದೂರದಷ್ಟು ಇರುವಂತಹ ಕೆರೆಗೋಡಿ ಮಠಕ್ಕೆ. ಈ ಶ್ರೀಮಠದ ಆವರಣ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಮುತ್ತಲು ತೆಂಗಿನ ತೋಟ, ಉದ್ಯಾನವನ. ಅಲ್ಲಿ ಹೋಗ್ತಿದ್ರೇ ಒಂಥರ ಮೂಕ ವಿಸ್ಮಿತರಾಗಿ ಹೋಗ್ತೀವಿ, ಅಷ್ಟು ಪ್ರಶಾಂತವಾಗಿದೆ ಅಲ್ಲಿ ದೇವಸ್ಥಾನ ಅಥವಾ ಮಠ ಅಂತ ಹೇಳ್ಬೋದು. ಅಲ್ಲಿ ಗದ್ದುಗೆಗಳು, ಅಲ್ಲಿ ಶ್ರೀಗಳ ಗದ್ದುಗೆಗಳನ್ನ ನಾವು ನೋಡ್ಬೋದು. ಅಲ್ಲಿ ವಿಶೇಷವಾಗಿ ಪೂಜೆಯನ್ನು ನಡೆಸ್ತಾರೆ. ಆ ಮಠದ ಆವರಣ ಅಂತೂ ತುಂಬ ಚೆನ್ನಾಗಿದೆ. ಭಕ್ತಿ ಭಾವ ಉಕ್ಕಿ ಹರಿಯುತ್ತೆ. ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ತುಂಬ ಮಹಿಮೆಯನ್ನು ಹೊಂದಿರತಕ್ಕಂಥ ದೇವಸ್ಥಾನ. ಅಲ್ಲಿರ್ತಕ್ಕಂಥ ಮಹಾಮನೆ, ಶಾಲಾ ಕಾಲೇಜು, ವಿಶಾಲವಾದ ಮೈದಾನ, ಪುಟ್ಟ ಪುಟ್ಟ ಕೊಠಡಿಗಳಂತಹ ಮನೆ, ಇದೆಲ್ಲ ತುಂಬ ಅದ್ಭುತವಾಗಿದೆ. ಪ್ರತಿದಿನ ಅನ್ನದಾಸೋಹ, ಊಟದ ವ್ಯವಸ್ಥೆ ಅಂತೂ ಇಲ್ಲಿ ಖಂಡಿತವಾಗ್ಲೂ ಇರುತ್ತೆ. ತುಂಬ ಪ್ರಶಾಂತವಾಗಿರ್ತಕ್ಕಂಥ ಪ್ಲೇಸಿಗೆ ನೀವು ಹೋಗಬೇಕು ಅಂತಂದರೆ ನೀವು ಇಲ್ಲಿಗೆ ಬರ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.